ದುರ್ದೈವ, ವಿರೋಧ ಪಕ್ಷಗಳು ಯಾವ ರೀತಿ ಫೈಟ್ ಕೊಡಬೇಕಾಯಿತು ಆ ರೀತಿ ಕೊಟ್ಟಿಲ್ಲ. ಆದರೂ ಕೂಡ ಜನ ಇವತ್ತು ವಿರೋಧ ಪಕ್ಷಕ್ಕೆ ಸಾಕಷ್ಟು ಸ್ಥಾನಗಳನ್ನು ಕೊಟ್ಟು ಪಾರ್ಲಿಮೆಂಟ್ನಲ್ಲಿ ಒಂದು ದೊಡ್ಡ ಶಕ್ತಿ ಮೋದಿ ವಿರುದ್ಧ ತಲೆ ಎತ್ತಕ್ಕಂಥದ್ದಕ್ಕೆ ಇವತ್ತು ಭಾರತ ದೇಶದ ಪಾರ್ಲಿಮೆಂಟ್ನಲ್ಲಿ ಸಿದ್ಧತೆಗಳು ಬಿಹಾರಲ್ಲಿ, ಯು ಪಿಯಲ್ಲಿ, ಮಧ್ಯಪ್ರದೇಶದಲ್ಲಿ, ದಕ್ಷಿಣದ ಭಾಗದ ಈಗ 4 ಕಡೆನೂ ನಾನು ತೆಲಂಗಾಣ, ಆಂಧ್ರ, ಕೇರಳದಲ್ಲಿ ಮೊನ್ನೆ ನಾನಿದ್ದೆ. ಇವತ್ತು ಅಲ್ಲಿ ಒಂದು ಪ್ರಬಲವಾದಂಥ ಬಿ ಜೆ ಪಿ ಇಲ್ಲ. ಈ 4 ರಾಜ್ಯಗಳಲ್ಲೂ ಬಿ ಜೆ ಪಿ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ನವ್ರ ತಪ್ಪಿನಿಂದ ಇವತ್ತು ಬಿ ಜೆ ಪಿಲಿ ಬೆಳೀತಕ್ಕಂಥದ್ದಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಬಿ ಜೆ ಪಿನ ವರ್ಚಸ್ಸು ಕರ್ನಾಟಕದಲ್ಲಿ ಇಳಿಸ್ಬೇಕು ಅಂದರೆ ಮುಂದೆ ಇವೆಲ್ಲ ಮಠಾಧಿಪತಿಗಳು, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಈ ಎಲ್ಲ ಸಮಾಜಗಳನ್ನು ಒಗ್ಗೂಡಿಸ್ತಕ್ಕಂಥ ಏನು ಅವತ್ತು ನಾನು ಅಹಿಂದ ಕಟ್ಟು ಮಾಡಿದ್ವು, ಇವತ್ತು ಬಸವ ತತ್ವದ ಆಧಾರದ ಮೇಲೆ ಒಂದು ಸಿದ್ಧಾಂತವನ್ನು, ಒಂದು ಸಂಘಟನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ಇವತ್ತು ಗುರುಗಳ ಸನ್ನಿಧಿಯಲ್ಲಿ ಹೋಗಿ ಲಿಂಗಾಧೀಶರು ಅವ್ರ ಮಠದಲ್ಲೇ ಪ್ರಸಾದ ತಗೊಂಡು ನಿನ್ನೆ ಜಾತ್ರೆ ಇತ್ತು. ನಾಳೆ ಮತ್ತೆ ಪುನಃ ಇದ್ದು ಅವರು ನಾಡದ್ದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಡಿಕ್ಲೇರ್ ಮಾಡ್ತಾರೆ. ಇವತ್ತೇನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಚುನಾವಣೆಯಲ್ಲಿ ಜೋಶಿಯವರ ವಿರುದ್ಧ ವೋಟ್ ಕೊಡಬೇಕು ಮತ್ತು ಇಂಡಿಯಾ ಗಠಬಂಧನದ ಅಭ್ಯರ್ಥಿ ಕಾಂಗ್ರೆಸ್ ಇರ್ಬೋದು, ಅದಕ್ಕೆ ಗೆಲ್ಲಿಸ್ಬೇಕು ಅಂತೇಳಿ ಅವರೊಂದು ಸ್ಟೇಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ನಾವಂತೂ ಈಗಾಗಲೇ 2 ತಿಂಗಳಿಂದನೇ ಡಿಕ್ಲೇರ್ ಮಾಡಿದ್ದೀವಿ, ಬಿ ಜೆ ಪಿ ವಿರುದ್ಧ ನಾವು ವೋಟ್ ಮಾಡ್ತೇವೆ ಅಂಥೇಳಿ. ಇವತ್ತು ಬಿ ಜೆ ಪಿ ಒಂದು ದೊಡ್ಡ ಶಕ್ತಿಯನ್ನು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಳ್ಕೊಳ್ಳುತ್ತೆ. ಇನ್ನೂ ಜಾಸ್ತಿ ಮಾಡ್ಬೋದಾಗಿತ್ತು, ಆದರೆ ದುರ್ದೈವ ಕಾಂಗ್ರೆಸ್ ಪಕ್ಷದವರು ಆತುರವಾಗಿ ಏಕಾಏಕಿಯಾಗಿ ಅವ್ರು ಮಾಡಿದರು. ಎಲ್ಲರ ಅಭಿಪ್ರಾಯ ತಗೊಂಡು ಮಾಡಲಿಲ್ಲ. ಆದರೂ ಚಿಂತೆ ಇಲ್ಲ, ನನಗೆ ಯಾರೂ ಕೇಳಲಿಲ್ಲ ನೀವು ಮಾಡಿ ಅಂತ. ಆದರೂ ಒಬ್ಬ ಭಾರತ ದೇಶದ ನಾಗರಿಕನಾಗಿ ನನ್ನ ಕರ್ತವ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಉಳಿಸಿ ಬಸವ ತತ್ವದ ಆಧಾರದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ 6.5 ಕೋಟಿ ಜನರನ್ನು ಕಟ್ತಕ್ಕಂಥ ಒಂದು ಸತ್ಸಂಪ್ರದಾಯವನ್ನು ನಾವು ಏನು ಹಾಕ್ಕೊಂಡು ಬಂದಿದ್ದು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಇವ್ರ ಜೊತೆಗೆ ಸಭೆ ಮಾಡಿದ್ದೇನೆ. ಇವತ್ತು ರಾತ್ರಿ ಬೇರೆ ಮುಖಂಡರ ಜೊತೆ ಸಭೆ ಮಾಡಿ, ಬಿಸಿಲು ಜಾಸ್ತಿ ಇದೆ, ಓಟಿನ ಸಂಖ್ಯೆ ಏನಿದೆ ಅಂತ ಹೇಳಿದ್ರೆ ಹೆಚ್ಚಾಗಬೇಕು. ಇವತ್ತು ಬೆಂಗಳೂರಿನಲ್ಲಿ ದುರ್ದೈವ 48% ಓಟ್ ಆಯಿತು. ಜನಕ್ಕೆ ಇಂಟ್ರೆಸ್ಟ್ ಇಲ್ಲ, ಯಾಕಂತ ಹೇಳಿದ್ರೆ ಮೋದಿ ಮೇಲೆ ಹೋಯಿತು, ಆ ವ್ಯಾಮೋಹ ಇಲ್ಲ. ಈ ಪರ್ಸೆಂಟೇಜ್ ನೋಡೇ ಮೋದಿ ರಾಜೀನಾಮೆ ಕೊಡ್ಬೇಕಾಗಿತ್ತು. ಅವ್ರು ಹೇಳ್ಬೋದು ಬಿ ಜೆ ಪಿಯವ್ರು ನಿಮಗೆ ಕೊಟ್ಟಾರ, ನಮಗೆ ಕೊಡಲಿಲ್ಲ. 55% ಜನ ಹೊರಗೆ ಬರಲಿಲ್ಲ ಅಂದರೆ ನಿಮ್ಮ ಮುಖ ನೋಡೋದು ಬೇಡ ಅಂತೇಳಿನೇ ಬಂದಿಲ್ಲ ಜನ. ನಿಮ್ಮ್ಯಾಗ ಪ್ರೀತಿ ಇದ್ದಾಗ 74% ಆಗ್ತಿತ್ತು, ಈಗ ಅದು 48%ಗೆ ಬಂದದ ಅಂತ ಹೇಳಿದ್ರೆ ಇವತ್ತು ನೀವು ಸರಿ ಇಲ್ಲ, ಅಪೋಸಿಷನಲ್ಲಿ ಇರ್ತಕ್ಕಂಥ ಜನನು ಕೂಡ ಸರಿಯಾಗಿ ಕ್ಯಾಂಡಿಡೇಟ್ಗಳನ್ನು ಹಾಕ್ತಕ್ಕಂಥದ್ದಕ್ಕೆ ಅವರು ಸಫಲರಾಗಲಿಲ್ಲ ಅನ್ನೋಕ್ಕಂಥದ್ದಕ್ಕೆ ಜನ ನಿರಾಶರಾಗಿದ್ದಾರೆ. ಆದರೂ ಜನಕ್ಕೆ ನಾನು ಪ್ರಾರ್ಥನೆ ಮಾಡ್ತೇನೆ, ಮತದಾನಕ್ಕೆ ಹೊರಗೆ ಬನ್ನಿ, ಇದು ನಮ್ಮ ಹಕ್ಕು, ಈ ನಾವು ಹಕ್ಕನ್ನು ಚಲಾಯಿಸಲೇಬೇಕು. ಇವತ್ತು ನೀವು ಈ ಏನು ಇಂಡಿಯಾ ಗಠಬಂಧನದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾರೆ, ಹಸ್ತದ ಗುರ್ತಿಗೆ ವೋಟ್ ಕೊಟ್ಟು ನೀವು ಜಯಗಳಿಸ್ಬೇಕು ಅಂತೇಳಿ ಇವತ್ತು ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಇನ್ನು ಜನತಾದಳದ ಕೇಸು ಹೈಕೋರ್ಟ್ನಲ್ಲಿದೆ, ಆ ಕೇಸ್ ಇನ್ನೂ ತೀರ್ಮಾನ ಆಗಿಲ್ಲ. ಇವರು ವಾದ ಹಿರಂಗಿನ ಮೇಲೆ ಹಿರಂಗ್ ಡೇಟ್ ತೊಗೋತಾ ಇದ್ದಾರೆ ದೇವೂರ ಕಡೆ ಜನ. ಆದರೂ ನಾವೇನು ಮಾಡ್ತೀರಿ, ಸಣ್ಣ ಜಾತಿ, ನಮ್ಮ ಹತ್ರ ದುಡ್ಡಿಲ್ಲ, ದೊಡ್ಡ ಲಾಯರ್ಗಳು ಇಡೋ ಶಕ್ತಿ ಇಲ್ಲ. ಇರೋ ಲಾಯರ್ಗಳನ್ನ ಇಟ್ಕೊಂಡು ಭಾರತದ ನ್ಯಾಯಾಲಯದ ಮೇಲೆ, ಕರ್ನಾಟಕದ ನ್ಯಾಯದ ಮೇಲೆ ನನಗೆ ವಿಶ್ವಾಸ ಇದೆ, ಅವ್ರು ಆದಷ್ಟು ಬೇಗ ತೀರ್ಪು ಕೊಡ್ತಾರೆ ಅಂತ. ನಾನು ಅವ್ರಿಗೆ ಇಷ್ಟೇ ಕೇಳಿರೋದು, ನಾನು ಎಲೆಕ್ಟೆಡ್ ಪ್ರೆಸಿಡೆಂಟು, ಜನತಾದಳದ ಸದಸ್ಯರು ನನಗೆ ಎಲೆಕ್ಟ್ ಮಾಡ್ಯಾರ. ಜನತಾದಳದ ಸಿದ್ಧಾಂತದ ಪ್ರಕಾರ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ನನಗೆ ತೆಗಿಬೇಕಾದ್ರೆ 4/3 ಭಾಗದವರು ನನಗೆ ನೋಟಿಸ್ ಕೊಟ್ಟು ಮೀಟಿಂಗ್ ಕರೆದು ಅವಿಶ್ವಾಸ ಮಾಡಿ ನನಗೆ ತೆಗಿಯೋಕೆ ಹೊರತು ರಾಷ್ಟ್ರಾಧ್ಯಕ್ಷರಿಗೂ ನನಗೆ ತೆಗಿಯೋ ಅಧಿಕಾರ ಇಲ್ಲ. ಇದು ಜನತಾದಳದ ರಿಟರ್ನ್ ಕಾನ್ಸ್ಟಿಟ್ಯೂಷನ್ನು. ನಾನು ಎಲೆಕ್ಟ್ ಆಗಿರ್ತಕ್ಕಂಥ ಎಲೆಕ್ಟೆಡ್ ಪ್ರೆಸಿಡೆಂಟು ಚುನಾವಣಾಧಿಕಾರಿ ಕೊಟ್ಟಂಥ ಸರ್ಟಿಫಿಕೇಟನ್ನು ಕೂಡ ನಾನು ಕೋರ್ಟ್ನಲ್ಲಿ ಕೊಟ್ಟಿದ್ದೇನೆ. ಇದು ನಾನು ಸರಿನೋ ಅಥವಾ ಅಪ್ಪ ಮಗನಿಗೆ ಪ್ರೆಸಿಡೆಂಟ್ ಮಾಡಿದ್ದಾನೆ ಅದು ಸರಿನೋ? ಈ ತೀರ್ಪು ಕೊಡ್ರಿ ಅಂದರೆ ಇದುವರೆಗೂ ಕೋರ್ಟ್ ಏನಿದೆ ಅಂತ ಹೇಳಿದ್ರೆ
ಈಗ ಬಾ ನಾಳೆ ಬಾ, ಈಗ ಬಾ ನಾಳೆ ಬಾ ಅಂತೇಳಿ ಇದನ್ನು ವಾಯ್ದೆ ಮೇಲೆ ವಾಯ್ದೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ನಾನು ನ್ಯಾಯಾಲಯಕ್ಕೂ ಕೂಡ ಮತ್ತೆ ಪ್ರಾರ್ಥನೆ ಮಾಡ್ತೀನಿ, ಒಂದು ತೀರ್ಪು ನಮಗೆ ಕೊಡಿ. ನೀವು ಇದೆಯೋ ಇಲ್ಲೋ, ಇವ್ರು ಮಾಡಿದ ಸರಿಯೋ ತಪ್ಪೋ, ಇಷ್ಟೇ ನಾವು ಕೇಳ್ತಕ್ಕಂಥದ್ದು. ಒಂದು ಬರುತ್ತೆ ಅನ್ನೋಕ್ಕಂಥ ವಿಶ್ವಾಸ ನನಗಿದೆ. ಆದ್ದರಿಂದ ಇವತ್ತು ಒಳ್ಳೆ ವಾತಾವರಣ. ನಿನ್ನೆ ಬಾಗಲಕೋಟೆಯಲ್ಲಿದ್ದೆ, ಅಲ್ಲೂ ಕೂಡ ಸಂಯುಕ್ತ ಪಾಟೀಲ್, ಶಿವಾನಂದ ಪಾಟೀಲ್ ಮಗಳು ನಿಂತಾಳ, ಗೆಲ್ತಕ್ಕಂಥ ಒಳ್ಳೆ ಶಕ್ತಿ ಅಲ್ಲಿದೆ. ಅಲ್ಲೂ ಹೇಳ್ಬಂದಿನಿ, ಬಿಜಾಪುರಿಗೆ ಹೇಳ್ಬಂದಿನಿ. ನಾಡಿದ್ದು ಮತ್ತೆ ಪುನಃ ಹೈದರಾಬಾದ್ ಕರ್ನಾಟಕದ ಕಡೆ ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ಮೇಲಿನ ಪ್ರೀತಿ ಬಿಜೆಪಿ ಮೇಲೆ ದ್ವೇಷದ ಪ್ರಶ್ನೆ ಅಲ್ಲ. ಈ ದೇಶದ ಸಂವಿಧಾನ ಉಳಿಬೇಕು, ಅದ್ರ ಮೇಲೆ ಇರ್ತಕ್ಕಂಥ ಪ್ರೀತಿ. ಕಾಂಗ್ರೆಸ್ನವ್ರೇನು ಚಿಕ್ಕಪ್ಪನ ಮಕ್ಕಳಲ್ಲ. ಈಗ ನಾನು ನನ್ನ ಪಾರ್ಟಿಗೆ ಬಂದೇನೆ, ಅವ್ರು ನನಗೆ ಕರೆದೂ ಇಲ್ಲ, ನಾನು ಅದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ. ನನಗೆ ಯಾರು ಕರಿಬೇಕಾದಂಥ ಅವಶ್ಯಕತೆ ಇಲ್ಲ. ನನ್ನ ಡ್ಯೂಟಿಯನ್ನು ಭಾರತದ ನಾಗರಿಕನಾಗಿ ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ. ಬಿ ಜೆ ಪಿಯವರು ಏನು ಅವ್ರು ಆಶ್ವಾಸನೆ ಕೊಟ್ಟಿದ್ರು, ಮಾದಾಯಿ ಏನಾಯಿತು, ನೀರಾವರಿ ಏನಾಯಿತು, ವ್ಯಾಟ್ ದುಡ್ಡು ಎಲ್ಲೋಯ್ತು, 100 ರೂಪಾಯಿ ಡೀಸೆಲ್ ಆಗ್ಯದ, 1200 ರೂಪಾಯಿ ಗ್ಯಾಸ್ ಆಗ್ಯದ, ಗ್ಯಾಸಿನ ಸಿಲಿಂಡ್ರು, ಇದೆಲ್ಲ ಬಿಟ್ಟು ಬರೀ ಜಾತಿ ಹೆಸರು ಮ್ಯಾಗ ಪಾಪ ಅದು ಯಾವುದೋ ಹೆಣ್ಮಕ್ಳು ಸತ್ತದ, ಅದ್ರ ಫೋಟೋ ಹಾಕೊಂಡು ತಿರುಗಾಡ್ತಾವೆ, ಹುಚ್ಕೊಂಡೇವು. ಇವಕ್ಕೇನಾದ್ರೂ ಬುದ್ಧಿಗಿದ್ಯದ? ಅವ್ನ ಮಗಳು ಕಟ್ಕೊಂಡು ಅಪ್ಪಕ್ಕ ಒದ್ದಾಡ್ತದನ, ಆ ಫೋಟೋ ಹಿಡ್ಕೊಂಡು ಇವ್ರು ಹೊಟ್ಟೆ ಹೊಂಟಾರ. ಜೋಶಿ, ಏನು ಪರಿಸ್ಥಿತಿ ಬಂದ್ಬಿಡ್ತಪ್ಪ ನಿನಗೆ. ಎಲ್ಲ ಬೀದಿ ಬೀದಿಯಾಗಿ ಫೋಟೋ ಹಾಕ್ಯಾರ. ಯಾಕೆ? ಕಾರಣ ಓಟಿಗೆ, ದೇವ್ರ ಹೆಸ್ರ ಮ್ಯಾಗೆ, ಸತ್ತವ್ರ ಹೆಸ್ರ ಮ್ಯಾಗೆ. ಪಾಪ ಹೆಣ್ಮಗಳು ಅವ್ನು ಯಾವತ್ತು ತಪ್ಪು ಮಾಡ್ಯಾನ ತಗೊಂಡು ಆ ಮುಂಡೆ ಮಗನಿಗೆ ಗಲ್ಲಿಗೇರಿಸ್ಬೇಕಾಯ್ತು ಅವತ್ತೇ. ಇನ್ನವ್ರಿಗೆ ಇಟ್ಟಿರ್ತಕ್ಕಂಥ ಒಂದು ಕಾನೂನು ತರ್ರಿ, ಇಂಥ ಕೇಸ್ಗಳಲ್ಲಿ 3 months ಎನ್ಕ್ವೈರಿ, 3 months ಆದಮೇಲೆ ಮರಣದಂಡನೆ ಕಡ್ಡಾಯ. ಇಂಥ ಕಾನೂನು ನೀವು ತಂದಾಗ ಇಂಥ ಕೃತ್ಯಗಳು ನಡೆಯಲ್ಲ. ಅದು ಒಂದು ಪಾಡಿಗಿರಲಿ. ಆದರೆ ಆ ಫೋಟೋ ಹಚ್ಕೊಂಡು ಈ ಮುಂಡೆ ಹೊಂಟವಲ್ಲ ಓಟಿಗೆ. ಬಿ ಜೆ ಪಿ ಪರಿಸ್ಥಿತಿ ಎಲ್ಲಿಗೆ ಬಂತು? ಯಾಕೆ ಪ್ರಜ್ವಲ್ ಮಾಡಿದ್ನಲ್ಲ 600ಗೆ ಮಾಡಿದ ಅವನು, ಇದಾದರೂ ಒಂದು, ಅವನು 600 ಆಗ್ಯದ. ಅದ್ರ ಬಗ್ಗೆ ಯಾಕೆ ಪ್ರಹ್ಲಾದ್ ಜೋಶಿ ಹೇಳ್ತಾ ಇಲ್ಲ? ಯಡಿಯೂರಪ್ಪ ಯಾಕೆ ಬಾಯಿ ಮುಚ್ಕೊಂಡು ಕೂತಾನ? ಅದು ಹೆಣ್ಮಕ್ಳು ಅಲ್ವೇನು? ಆ ಹೆಣ್ಮಕ್ಳ ಮೇಲೆ ವಿಡಿಯೋಗಳು ಬಂದವ. ಬಿ ಜೆ ಪಿಯವರು ನಾವು ಶುದ್ಧ ಏನು ಮಾತಾಡ್ತಾ ಇಲ್ಲ. ಯಾಕೆ? ಇಲ್ಲಿ ಒಂದು ಕೇಸಿಗೆ ನೀವು ಇಷ್ಟೆಲ್ಲ ಮಾಡಿದ್ರಿ, ಅಲ್ಲಿ 600 ಹುಡುಗಿಯರಿಗೆ ಪಿನ್ ಚುಚ್ಚಿದಾನ, ಪೆನ್ ಚುಚ್ಚಿದಾನ, ಸೀರೆ ಹೇಳ್ದಾನ, ಬೆತ್ತಲೆ ಮಾಡ್ಯಾನ, ಅವೆಲ್ಲ ವಿಡಿಯೋಗಳು ಬಂದವ. ಮೋದಿ 2 दिन थे, अच्छे दिन आएंगे. ಇದೇ ಅಚ್ಚೇ ದಿನ. ಈಗ ಪ್ರಜ್ವಲನಿಗೆ ಪಾರ್ಟಿಯಿಂದ ಹೊರಗೆ ಹಾಕಿದ್ರು ಅಂತ ದೇವೇಗೌಡರು ಹೇಳಿದ್ರು. ಏನು ಪ್ರಯೋಜನ? ಬಸ್ರಿ ಆದ್ಮೇಲೆ ಹೊರಗೆ ಹಾಕಿದ್ರೆ ಮಗು ಯಾರದ್ದು? ಅದನ್ನು ಸಾಕೋರು ಯಾರು? ಆ ಹೆಣ್ಮಕ್ಳಿಗೆ ಪರಿಹಾರ ಕೊಡೋರು ಯಾರು? ಇದಕ್ಕೆ ಉತ್ತರ ಇದೆಯಾ? ಇದಕ್ಕೆ ಉತ್ತರ ಸಿಗಬೇಕು ಅಂತಂತ ಹೇಳಿದ್ರೆ ಮುಂದೆ ಉತ್ತಮವಾದಂಥ ಸರ್ಕಾರ ಬಂದರೆ ಮಾತ್ರ ಸಿಗತ್ತೆ. ಅದನ್ನೇ ಡಿಂಗಲೇಶ್ವರ ಸ್ವಾಮಿಗಳಿಗೆ ಹೇಳಿದೆ. ಮಠಪತಿಗಳು ಧರ್ಮ ಅಂತ ಹೇಳಿದ್ರೆ ಒಲೆಯ ಬೂದೆಯಂ ಒಲೆಯಲು ಬೇಡ, ಒಲೆದಂತೆ ಪುಸಿ ಕೊಂಡಿಪ್ಪುವುದು. ಪುಸಿ ಪಡೆದರೆ ಏನು ಫಲ? ಮನದಲ್ಲಿ ಲೇಸಿಲ್ಲ ತನಕ. 1 ನಾಡ ಹೋಗಿ 9 ನಾಡ ಡಂಬಿಕರನು ಶಿವ ಮೆಚ್ಚಲಾರರು ಕೂಡಲ ಸಂಗಮ ದೇವ ಬಸವಣ್ಣ 1812ನೇ ಶತಮಾನದಲ್ಲಿ ಹೇಳಿದ್ದಾರೆ. ಸಾರ ಸಜ್ಜನರ ಸಂಘ ಮಾಡುವುದು, ದುರ್ಜನರ ಸಂಘ ಬೇಡವಯ್ಯ. ಇಳಿರಿ ಸ್ವಾಮಿಗಳೇ, ಹರ ಹರ ಮಹಾದೇವ್. ವಿಧಾನಸೌಧ ಹತ್ತಿ ಅದು ಬಸವ ಭವನ ಮಾಡಿ ಬಸವ ತತ್ವ ಅಂಬೇಡ್ಕರ್ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ತನ್ನಿ ಈ ಆಹ್ವಾನ ಕೊಟ್ಟು ಬಂದಿದ್ದೀನಿ. ಸ್ವಾಮಿಗಳು ಅಂಗೀಕರಿಸಿದ್ದಾರೆ. 2 ತಿಂಗಳಾದ್ಮೇಲೆ ಎಲ್ಲ ಮಠಾಧಿಪತಿಗಳ ಸಭೆ ಕರೆದು ಆ ಸಭೆಗೆ ನಾನು ಹೋಗ್ತೀನಿ. ಅಲ್ಲಿ ದಲಿತರು, ಮುಸ್ಲಿಮ್ಸು, ಹಿಂದುಳಿದವರು ಒಂದು 3ನೇ ಒಂದು ದೊಡ್ಡ ಶಕ್ತಿಯ ನಿರ್ಮಾಣಕ್ಕಲ್ಲಿ ಒಂದು ಕೂಗು, ಒಂದು ಅಸ್ಥಿಭಾರ ಅವತ್ತು ನಾವು ಹಾಕ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.